ಬ್ರಹ್ಮನ ಮಾನಸಪುತ್ರರಲ್ಲಿ ಒಬ್ಬನಾದ ಪ್ರಜಾಪತಿ ದಕ್ಷ ತುಂಬ ಬುದ್ಧಿವಂತ ಹಾಗೂ ಅತ್ಯಂತ ಅಹಂಕಾರಿ ಆಗಿದ್ದನು. ದಕ್ಷನು ಸ್ವಯಂಭುವ ಮನುವಿನ ಮೂರನೇ ಮಗಳಾದ ಪ್ರಸೂತಿಯನ್ನು ವಿವಾಹವಾದನು. ಪ್ರಸೂತಿ ಮತ್ತು ದಕ್ಷ ಪ್ರಜಾಪತಿಗೆ ಅನೇಕ ಹೆಣ್ಣು ಮಕ್ಕಳಿದ್ದರು. ಆತನ ಎಲ್ಲ ಹೆಣ್ಣು ಮಕ್ಕಳು ಪ್ರತಿಭಾವಂತರೂ ಹಾಗೂ ಸುಂದರಿಯರೂ ಆಗಿದ್ದರು. ಆದರೂ ಪ್ರಜಾಪತಿ ದಕ್ಷನಿಗೆ ಸಮಾಧಾನವಿರಲಿಲ್ಲ. ಆತನಿಗೆ ಸರ್ವಶಕ್ತಳಾದ ವಿಜಯಶಾಲಿಯಾದ ಹೆಣ್ಣುಮಗಳು ಬೇಕೆಂಬ ಆಸೆ ಅವನದಾಗಿತ್ತು. ಅದಕ್ಕಾಗಿ ಪ್ರಜಾಪತಿ ದಕ್ಷ ಸರ್ವಶಕ್ತ ಪುತ್ರಿಗಾಗಿ ಕಠಿಣ ತಪಸ್ಸನ್ನು ಕೈಗೊಳ್ಳುತ್ತಾನೆ. ದಕ್ಷನ ಭಕ್ತಿಗೆ ಭಗವತಿ ಆದ್ಯದೇವಿ ಪ್ರತ್ಯಕ್ಷಳಾಗಿ ಆತನ ಬಯಕೆ ಏನೆಂಬುದನ್ನು ತಿಳಿದುಕೊಳ್ಳುತ್ತಾಳೆ. ಆಗ ಆದ್ಯದೇವಿಯು ತಾನೇ ನಿನ್ನ ಮಗಳಾಗಿ ಜನಿಸುತ್ತೇನೆ ಹಾಗೂ ತನ್ನನ್ನು ಸತಿ ಎಂದು ನಾಮಕರಣ ಮಾಡೆಂದು ಹೇಳುತ್ತಾಳೆ. ಅದರಂತೆ ಪ್ರಜಾಪತಿ ದಕ್ಷನಿಗೆ ಮಗಳು ಜನಿಸುತ್ತಾಳೆ. ಆತನ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಸತಿದೇವಿಯು ಅಲೌಕಿಕ ಶಕ್ತಿಯನ್ನು ಹೊಂದಿದ್ದಳು. ಬಾಲ್ಯದಲ್ಲೇ ಆಕೆಯು ತನ್ನ ಅಲೌಕಿಕ ಶಕ್ತಿಯಿಂದ ಮಾಡಿದ ಅದ್ಭುತಗಳನ್ನು ನೋಡಿ ಸ್ವತಃ ದಕ್ಷನೇ ಆಶ್ಚರ್ಯಚಕಿತನಾಗಿದ್ದನು. ಸತಿಯು ವಿವಾಹದ ವಯಸ್ಸಿಗೆ ಬಂದಾಗ ಆಕೆಗೊಂದು ಮದುವೆ ಮಾಡಿಸಬೇಕೆಂಬ ಹಂಬಲ ದಕ್ಷನಿಗೆ ಉಂಟಾಗುತ್ತದೆ. ಆಗ ಪ್ರಜಾಪತಿ ದಕ್ಷನು ಬ್ರಹ್ಮನ ಬಳಿ ಉತ್ತಮ ವರನನ್ನು ಸೂಚಿಸುವಂತೆ ಕೇಳಿಕೊಳ್ಳುತ್ತಾನೆ. ಪ್ರಜಾಪತಿ ದಕ್ಷನು ತನ್ನ ಮಗಳನ್ನು ಒಬ್ಬ ಮಹಾರಾಜನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದುಕೊಂಡಿದ್ದನು. ಆದರೆ ಅರಮನೆಯಲ್ಲಿ ಬೆಳೆದ ಸತಿಯ ಮನಸ್ಸು ಐಶ್ವರ್ಯದ ಕಡೆಗೆ ಹೋಗಲಿಲ್ಲ. ಲೌಕಿಕ ಜಗತ್ತಿನ ಯಾವುದೇ ವ್ಯಾಮೋಹವಿಲ್ಲದ ಮಹಾಯೋಗಿ ಶಿವನ ಕಡೆ ಸೆಳೆಯಿತು. ಶಿವನನ್ನು ಮದುವೆಯಾಗಲು ಸತಿದೇವಿಯು ಅರಮನೆಯ ಸುಖಭೋಗವನ್ನು ತ್ಯಜಿಸಿದಳು. ಕಾಡಿಗೆ ಹೋಗಿ ಮಳೆ ಚಳಿ ಬಿಸಿಲನ್ನೂ ಲೆಕ್ಕಿಸದೆ ಕಠಿಣ ತಪಸ್ಸು ಮಾಡಿದಳು. ತಂದೆಯ ವಿರೋಧ ಹೋಗಿ ಶಿವನನ್ನು ಒಲಿಸಿಕೊಂಡಳು. ಇದು ದಕ್ಷನಿಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ಒಬ್ಬ ಚಕ್ರವರ್ತಿಯ ಮಗಳು ಕೈಲಾಸವಾಸಿಯಾದ ಶಿವನನ್ನು ವಿವಾಹವಾಗುತ್ತಾಳಲ್ಲ, ತನ್ನ ಮರ್ಯಾದೆ ಹೋಯಿತು ಎಂಬ ನೋವು ಮತ್ತು ಕೋಪ ಅವನಲ್ಲಿತ್ತು. ಆಗ ಬ್ರಹ್ಮದೇವರು ಸತಿಯು ಆದ್ಯಳ ಅವತಾರ, ಆದ್ಯ ಎಂದರೆ ಆದಿಶಕ್ತಿ, ಹಾಗಾಗಿ ಆಕೆಯನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡುವಂತೆ ದಕ್ಷನಿಗೆ ಸೂಚಿಸುತ್ತಾರೆ. ಬ್ರಹ್ಮನ ಸಲಹೆಯ ಮೇರೆಗೆ ದಕ್ಷನು ತನ್ನ ಮಗಳು ಸತಿಯನ್ನು ಶಿವನೊಂದಿಗೆ ವಿವಾಹ ಮಾಡಿಸುತ್ತಾರೆ. ಸತಿಯು ಕೈಲಾಸದಲ್ಲಿ ಶಿವನೊಂದಿಗೆ ವಾಸಿಸಲು ಆರಂಭಿಸುತ್ತಾಳೆ. ಒಮ್ಮೆ ದೇವಲೋಕದಲ್ಲಿ ಬ್ರಹ್ಮನು ಧರ್ಮದ ಕುರಿತು ವ್ಯವಹರಿಸಲು ಸಭೆಯನ್ನು ಕರೆಯುತ್ತಾರೆ. ಸಭೆಯಲ್ಲಿ ಎಲ್ಲ ವರ್ಗದ ದೇವಾನುದೇವತೆಗಳು ಪಾಲ್ಗೊಂಡಿದ್ದರು. ಅದರಲ್ಲಿ ಪರಶಿವನು ಕೂಡ ಇದ್ದರು. ಸಭೆ ಆರಂಭವಾಗುತ್ತಿದ್ದಂತೆ ಪ್ರಜಾಪತಿ ದಕ್ಷ ಸಭೆಗೆ ಆಗಮಿಸುತ್ತಾರೆ. ಆಗ ಸಭೆಯಲ್ಲಿದ್ದ ಎಲ್ಲ ದೇವಾನುದೇವತೆಗಳು ಎದ್ದು ದಕ್ಷನಿಗೆ ಗೌರವವನ್ನು ಸೂಚಿಸುತ್ತಾರೆ. ಆದರೆ ಪರಶಿವ ಮಾತ್ರ ಎದ್ದು ನಿಲ್ಲುವುದಿಲ್ಲ. ಇದರಿಂದ ಅವಮಾನಗೊಂಡ ದಕ್ಷನು ಶಿವನನ್ನು ದ್ವೇಷಿಸಲು ಆರಂಭಿಸುತ್ತಾನೆ ಹಾಗೂ ಶಿವನ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲು ಕಾಯುತ್ತಿದ್ದನು. ಒಂದು ದಿನ ಪರಶಿವ ಮತ್ತು ಸತಿದೇವಿ ಕೈಲಾಸದಲ್ಲಿ ಕುಳಿತು ಪರಸ್ಪರ ಸಂಭಾಷಣೆಯಲ್ಲಿ ತೊಡಗಿದ್ದಾಗ ಆಕಾಶದಲ್ಲಿ ಅನೇಕ ದೇವರ ವಾಹನಗಳು ಹಾರಾಡುತ್ತಿದ್ದವು. ದೇವತೆಗಳು ತಮ್ಮ ವಾಹನದಲ್ಲಿ ಪ್ರಜಾಪತಿ ದಕ್ಷನ ಅರಮನೆಯತ್ತ ಹೋಗುತ್ತಿದ್ದರು. ಇದನ್ನು ಕಂಡ ಸತಿದೇವಿಯು ಈ ಎಲ್ಲ ದೇವತೆಗಳು ಎಲ್ಲಿಗೆ ಹೊರಟಿದ್ದಾರೆ ಎಂದು ಪರಶಿವನಲ್ಲಿ ಕೇಳುತ್ತಾಳೆ. ಆಗ ಶಿವನು, ನಿಮ್ಮ ತಂದೆ ದಕ್ಷರು ದೊಡ್ಡ ಯಜ್ಞವೊಂದನ್ನು ಹಮ್ಮಿಕೊಂಡಿದ್ದಾರೆ. ಆ ಯಜ್ಞಕ್ಕೆ ಸಂಪೂರ್ಣ ದೇವಗಣವೇ ಪಾಲ್ಗೊಳ್ಳಲು ಹೋಗುತ್ತಿದ್ದಾರೆ ಎಂದನು. ಸತಿದೇವಿಯು ಶಿವನು ಹೋಗದೇ ಇರುವುದನ್ನು ಕಂಡು ನೀವು ಯಜ್ಞಕ್ಕೆ ಹೋಗುವುದಿಲ್ಲವೇ ಎಂದು ಕೇಳುತ್ತಾಳೆ. ಆಗ ಶಿವನು, ನಿನ್ನ ತಂದೆ ನನ್ನನ್ನು ದ್ವೇಷಿಸುತ್ತಾರೆ, ಹಾಗಾಗಿ ನನ್ನನ್ನು ಆಹ್ವಾನಿಸಲಿಲ್ಲ ಎಂದನು. ಸತಿದೇವಿಯ ಮನಸ್ಸಿನಲ್ಲಿ ತಾನು ದವರಿಗೆ ಹೋಗಬೇಕು, ಯಜ್ಞಕ್ಕೆ ನನ್ನೆಲ್ಲ ಸಹೋದರಿಯರು ಬಂದಿರುತ್ತಾರೆ, ನಾನು ಅವರೊಂದಿಗೆ ಸಮಯ ಕಳೆಯಬೇಕು, ಅವರೊಂದಿಗೆ ಮಾತನಾಡಬೇಕೆಂದೆನಿಸುತ್ತದೆ. ಅದಕ್ಕಾಗಿ ಅವಳು ನಾನು ಯಜ್ಞಕ್ಕೆ ಹೋಗಲೇ ಎಂದು ಶಿವನನ್ನು ಕೇಳುತ್ತಾಳೆ. ಆಗ ಶಿವನು, ಕರೆಯದೆ ಇನ್ನೊಬ್ಬರ ಮನೆಗೆ ಹೋಗುವುದು ಸೂಕ್ತವಲ್ಲ, ಇದರಿಂದ ನಿನ್ನನ್ನು ಅವಮಾನಿಸಬಹುದು, ಹಾಗಾಗಿ ಅಲ್ಲಿ ಹೋಗದಿರುವುದೇ ಒಳ್ಳೆಯದು ಎಂದನು. ಆದರೆ ಸತಿದೇವಿಯು ತನ್ನ ಪತಿಯ ಮಾತನ್ನು ಕೇಳದೆ ತಾನು ಹೋಗಲೇಬೇಕೆಂದು ಹಠ ಹಿಡಿಯುತ್ತಾಳೆ. ಆಗ ಶಿವನು, ಒಂದು ಹುಡುಗಿ ಮದುವೆಯಾಗಿ ತವರು ಮನೆಯನ್ನು ತೊರೆದ ಮೇಲೆ ಅವಳಿಗೆ ಗಂಡನ ಮನೆಯೇ ಸರ್ವಸ್ವ. ಗಂಡನ ಮನೆಗೆ ಬಂದ ಮೇಲೆ ನಿನ್ನ ತವರು ಮನೆಯ ಸಂಬಂಧ ಅಂತ್ಯವಾಗುತ್ತದೆ. ಆದ್ದರಿಂದ ನಿನ್ನ ತಂದೆಯ ಆಹ್ವಾನ ಇಲ್ಲದೆ ನೀನು ಯಜ್ಞಕ್ಕೆ ಹೋಗುವುದು ಸೂಕ್ತವಲ್ಲ ಎಂದು ಹೇಳುತ್ತಾನೆ. ಆದರೂ ಸತಿ ಶಿವನ ಮಾತನ್ನು ಕೇಳದೆ ಹಠ ಹಿಡಿಯುತ್ತಾಳೆ. ಶಿವನು ಸತಿಯ ಮಾತಿಗೆ ಒಪ್ಪಿ ತನ್ನ ಗಣಗಳಲ್ಲಿ ಒಂದಾದ ವೀರಭದ್ರನನ್ನು ಸತಿಯೊಂದಿಗೆ ಕಳುಹಿಸುತ್ತಾನೆ. ಸತಿದೇವಿಯು ಸಂತೋಷದಿಂದ ತವರು ಮನೆಯನ್ನು ಪ್ರವೇಶಿಸುತ್ತಾಳೆ. ಆದರೆ ಆಕೆಯ ಕುಟುಂಬದ ಸದಸ್ಯರು ಯಾರೂ ಕೂಡ ಆಕೆಯೊಂದಿಗೆ ಸರಿಯಾಗಿ ವರ್ತಿಸುವುದಿಲ್ಲ. ಅವಳ ಸಹೋದರಿಯರು ಯಾರೊಬ್ಬರೂ ಮಾತನಾಡಿಸುವುದಿಲ್ಲ. ಪ್ರಜಾಪತಿ ದಕ್ಷ ಮಗಳನ್ನು ನೋಡುತ್ತಿದ್ದಂತೆ ಎಲ್ಲರ ಮುಂದೆ, ನೀನು ನನ್ನನ್ನು ಅವಮಾನಿಸಲು ಇಲ್ಲಿಗೆ ಬಂದಿದ್ದೀಯಾ? ನಿನ್ನ ಸಹೋದರಿಯರನ್ನು ನೋಡು, ಅವರ ಬಟ್ಟೆಗಳನ್ನು ನೋಡು, ಅವರ
ಅಲಂಕಾರಗಳನ್ನು ನೋಡು, ಎಷ್ಟು ವೈಭವೀಪೂರ್ಣವಾಗಿದೆ. ಆದರೆ ನೀನು ಹುಲಿಯ ಚರ್ಮದೊಂದಿಗೆ ಇಲ್ಲಿಗೆ ಬಂದಿದ್ದೀಯಾ? ನಿನ್ನ ಪತಿ ಸ್ಮಶಾನವನ್ನು ಕಾಯುವವನು, ಅವನಿಗೆ ಹುಲಿಯ ಚರ್ಮ ಬಿಟ್ಟರೆ ಬೇರೆ ಯಾವ ಬಟ್ಟೆಯೂ ಇಲ್ಲವೆಂದು ಸತಿಯನ್ನು ಅವಮಾನಿಸುತ್ತಾನೆ. ತಂದೆಯ ಮಾತುಗಳನ್ನು ಕೇಳಿ ಸತಿಯ ಹೃದಯವೇ ಒಡೆದು ಹೋಗುತ್ತದೆ. ಆಕೆಯ ಕಣ್ಣೀರು ನೆಲವನ್ನು ಅಪ್ಪಳಿಸುತ್ತದೆ. ನಾನು ನನ್ನ ಪತಿ ಹೇಳಿದ ಮಾತನ್ನು ಕೇಳಬೇಕಿತ್ತೆಂದು ಚಿಂತೆಗೆ ಒಳಗಾಗುತ್ತಾಳೆ. ತಂದೆಯಿಂದ ಅವಹೇಳನಕಾರಿ ಮಾತುಗಳನ್ನು ಕೇಳಿಸಿಕೊಂಡ ನಂತರವೂ ಸತಿ ಮೌನವಾಗಿದ್ದಳು. ತಂದೆಯ ವಿರುದ್ಧ ಒಂದು ಮಾತನ್ನೂ ಹೇಳದೆ ಯಜ್ಞ ನಡೆಯುವಲ್ಲಿಗೆ ಹೋಗುತ್ತಾಳೆ. ಯಜ್ಞದಲ್ಲಿ ಎಲ್ಲ ದೇವಾನುದೇವತೆಗಳು ಋಷಿಮುನಿಗಳು ಪಾಲ್ಗೊಂಡಿದ್ದನ್ನು ನೋಡಿ ತಂದೆಯನ್ನು ಕುರಿತು, ನೀವು ಎಲ್ಲ ದೇವರನ್ನು ಯಜ್ಞಕ್ಕೆ ಆಹ್ವಾನಿಸಿದ್ದೀರಿ, ಆದರೆ ನನ್ನ ಪತಿಯನ್ನು ಯಾಕೆ ಆಹ್ವಾನಿಸಲಿಲ್ಲವೆಂದು ಕೇಳುತ್ತಾಳೆ. ಆಗ ಪ್ರಜಾಪತಿ ದಕ್ಷನು ಹೆಮ್ಮೆಯಿಂದ, ನಿನ್ನ ಪತಿ ಶಿವನನ್ನು ನಾನು ದೇವನೆಂದು ಪರಿಗಣಿಸುವುದಿಲ್ಲ. ಆತನು ಸ್ಮಶಾನವನ್ನು ಕಾಯುವ ಕಾವಲಿಗ, ಹುಲಿಯ ಚರ್ಮದ ವಸ್ತ್ರ, ಕುತ್ತಿಗೆಯಲ್ಲಿ ಸತ್ತವರ ರುಂಡವನ್ನು ಧರಿಸುವ ವಿಚಿತ್ರ ವ್ಯಕ್ತಿ. ಅವನು ದೇವರುಗಳ ಸಾಲಿನಲ್ಲಿ ಕುಳಿತುಕೊಳ್ಳಲು ಯೋಗ್ಯನಲ್ಲ ಎಂದು ಅವಮಾನಿಸುತ್ತಾನೆ. ತಂದೆಯು ತನ್ನ ಪತಿಯನ್ನು ದೇವಾನುದೇವತೆಗಳ ಮುಂದೆ ಅವಮಾನಿಸುತ್ತಿರುವುದನ್ನು ಕಂಡು ಸತಿಯು ಕೋಪಗೊಳ್ಳುತ್ತಾಳೆ. ಆಕೆಯ ಕೋಪಕ್ಕೆ ಮಿತಿಯೇ ಇಲ್ಲವಾಗುತ್ತದೆ. ಅವಳು ತನ್ನ ತಂದೆಯನ್ನು ಕುರಿತು, ನೀವು ನನ್ನ ಪತಿಯನ್ನು ಅವಮಾನಿಸುತ್ತಿದ್ದೀರಿ. ಅವರಿಗೆ ಕ್ಷಣದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ನಾಶಗೊಳಿಸುವಷ್ಟು ಶಕ್ತಿ ಇದೆ. ತನ್ನ ಪತಿ ಸ್ವರ್ಗಾಧಿಪತಿ. ಯಾವುದೇ ಮಹಿಳೆ ತನ್ನ ಪತಿಗಾಗುತ್ತಿರುವ ಅವಮಾನವನ್ನು ಕಂಡು ಸುಮ್ಮನಿರುತ್ತಾಳೋ ಆಕೆ ನರಕವನ್ನು ಸೇರುತ್ತಾಳೆ ಎಂದು ಹೇಳುತ್ತಾ, ತನಗೆ ಒಂದು ಕ್ಷಣ ಕೂಡ ಬದುಕಲು ಇಷ್ಟವಿಲ್ಲವೆಂದು ತನ್ನ ತಂದೆ ಆಯೋಜಿಸಿದ ಯಜ್ಞಕುಂಡದಲ್ಲಿ ಹಾರಿ ಪ್ರಾಣವನ್ನೇ ತ್ಯಜಿಸುತ್ತಾಳೆ. ಇದರಿಂದಾಗಿ ಯಜ್ಞಮಂಟಪದಲ್ಲಿ ಗದ್ದಲ ಸೃಷ್ಟಿಯಾಯಿತು. ದಕ್ಷನ ವಿರುದ್ಧ ಆಕ್ರೋಶ ವ್ಯಕ್ತವಾದವು. ಕೋಪದಿಂದ ಉರಿಯುತ್ತಿರುವ ವೀರಭದ್ರನು ಕತ್ತಿಯಿಂದ ದಕ್ಷನ ರುಂಡವನ್ನೇ ಕತ್ತರಿಸುತ್ತಾನೆ. ಋಷಿಮುನಿಗಳು ಯಜ್ಞ ಮಂಟಪದಿಂದ ಓಡಿ ಹೋಗುತ್ತಾರೆ. ಇದನ್ನು ತಿಳಿದ ಶಿವನು ಕೋಪದಿಂದ ಯಜ್ಞ ನಡೆಯುತ್ತಿರುವ ಸ್ಥಳಕ್ಕೆ ಬರುತ್ತಾನೆ. ಸತಿಯ ಸುಟ್ಟ ದೇಹವನ್ನು ನೋಡಿ ಶಿವನು ತನ್ನನ್ನು ತಾನು ಮರೆಯುತ್ತಾನೆ. ಸತಿಯ ಪ್ರೀತಿ ಮತ್ತು ಅವಳ ಪತಿಭಕ್ತಿ ಶಿವನನ್ನು ತಲ್ಲಣಗೊಳಿಸಿತು. ಸುಟ್ಟ ದೇಹವನ್ನು ಕೈಯಲ್ಲಿ ಎತ್ತಿಕೊಂಡು ಶಿವನು ಜೋರಾಗಿ ಕೂಗುತ್ತಾ ದಾರಿ ತೋರದೆ ಎಲ್ಲ ದಿಕ್ಕುಗಳಲ್ಲೂ ಪ್ರಯಾಣಿಸುತ್ತಾನೆ. ಶಿವ ಮತ್ತು ಸತಿಯ ಅಲೌಕಿಕ ಪ್ರೀತಿಯನ್ನು ಕಂಡು ಸೃಷ್ಟಿಯು ಸ್ತಬ್ಧವಾಯಿತು. ಸೃಷ್ಟಿಯ ಎಲ್ಲ ಚಲನವಲನಗಳು ನಿಂತವು. ಇದರಿಂದ ಸೃಷ್ಟಿಯಲ್ಲಿನ ಜೀವಿಗಳು ರಕ್ಷಣೆಗಾಗಿ ದೇವರನ್ನು ಅಂಗಲಾಚಿದರು. ವಿಷ್ಣು ಸೃಷ್ಟಿಯನ್ನು ಮತ್ತೊಮ್ಮೆ ಸರಿ ಮಾಡಲು ಶಿವನಿಂದ ಮಾತ್ರವೇ ಸಾಧ್ಯವೆಂದು ತಿಳಿದು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು 51 ಭಾಗಗಳಾಗಿ ಛಿದ್ರಿಸುತ್ತಾನೆ. ಕತ್ತರಿಸಿದ ಆಕೆಯ ದೇಹದ 51 ಭಾಗವೂ ವಿವಿಧ ಸ್ಥಳಗಳಲ್ಲಿ ಹೋಗಿ ಬೀಳುತ್ತದೆ. ಆ ಸ್ಥಳಗಳನ್ನೇ ಶಕ್ತಿಪೀಠವೆಂದು ಕರೆಯಲಾಗುತ್ತದೆ. ಸತಿಯ ದೇಹವು ಶಿವನ ಕೈಯಿಂದ ಮರೆಯಾಗುತ್ತಿದ್ದಂತೆ ಶಿವನು ಶಾಂತನಾಗುತ್ತಾನೆ. ಆಗ ಎಲ್ಲ ದೇವಾನುದೇವತೆಗಳು ಶಿವನ ಬಳಿ ಬಂದು ಸೃಷ್ಟಿಯ ವಿನಾಶವನ್ನು ತಡೆಯಿರಿ ಎಂದು ಕೇಳಿಕೊಳ್ಳುತ್ತಾರೆ. ಶಿವನು ಎಲ್ಲವನ್ನೂ ಸಹಿಸಿಕೊಂಡು ಸೃಷ್ಟಿಯು ಮತ್ತೊಮ್ಮೆ ಕಾರ್ಯನಿರ್ವಹಿಸುವಂತೆ ಮಾಡುತ್ತಾನೆ. ಹಾಗೂ ದಕ್ಷನನ್ನು ಕ್ಷಮಿಸಿ ಆತನ ಸುಟ್ಟು ಹೋದ ತಲೆಯ ಬದಲಿಗೆ ಮೇಕೆಯ ತಲೆಯನ್ನು ಜೋಡಿಸಿ ಆತನಿಗೆ ಪುನರ್ಜೀವವನ್ನು ಕೊಡುತ್ತಾನೆ. ದಕ್ಷನಿಗೆ ಜೀವ ಬಂದಾಗ ತನ್ನ ತಪ್ಪಿನ ಅರಿವಾಗಿರುತ್ತದೆ. ಅವನ ಅಹಂಕಾರವು ಕಡಿಮೆಯಾಗಿ ಕಣ್ಣೀರು ಹಾಕುತ್ತಾ ಶಿವನ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳುತ್ತಾನೆ. ಶಿವನು ಎಲ್ಲರನ್ನೂ ಕ್ಷಮಿಸಿ ಏಕಾಂಗಿಯಾಗಿ ಕೈಲಾಸಕ್ಕೆ ತೆರಳಿ ಧ್ಯಾನಮಗ್ನನಾಗುತ್ತಾನೆ.